ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇನ್ನೂ ಒಂದು ದಿನ ನಟ ದರ್ಶನ್ಗೆ ಜೈಲೇ ಗತಿಯಾಗಿದೆ. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ಸರ್ಕಾರದ ಪರ ಎಸ್ಪಿಪಿ ಪ್ರಸನ್ನಕುಮಾರ್ ಹಾಜರಾಗಿದ್ದರು. ದರ್ಶನ್ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ವಾದವನ್ನು ಮಂಡಿಸಿದ್ರು. ಸತತ 1.25 ಗಂಟೆಗಳ ಕಾಲ ದರ್ಶನ್ ಪರ ನಾಗೇಶ್ ವಾದವನ್ನು ಮಂಡಿಸಿದ್ರು. ವಾದವನ್ನು ಆಲಿಸಿದ ನ್ಯಾಯಾಧೀಶರು ವಿಚಾರಣೆಯನ್ನ ನಾಳೆ ಮಧ್ಯಾಹ್ನ 12ವರೆಗೆ ಮುಂದೂಡಿದ್ರು. ಚಾರ್ಜ್ ಶೀಟ್ನಲ್ಲಿ ದೋಷಾರೋಪಣಾ ಪಟ್ಟಿನಲ್ಲಿ ಏನೇನು ಲೂಪ್ ಹೋಲ್ಸ್ ಇದೆ ಅಂದ್ರೆ ನಾವು ಬೇಲ್ ತಗೊಳ್ಳೋಕೆ ಯಾವ್ಯಾವ ವಾದಗಳನ್ನ ನಮ್ಮ ಪರವಾಗಿದ್ದಾವೆ ಚಾರ್ಜ್ ಶೀಟಲ್ಲಿ ಅನ್ನೋದನ್ನ ನಾವು ಇವತ್ತು ಸೀನಿಯರ್ ಕೌನ್ಸಿಲರ್ ಸಿವಿ ನಾಗೇಶ್ ಸರ್ ಇವತ್ತು ವಾದ ಮಾಡಿದ್ದಾರೆ. ಮುಂದುವರೆದ ವಿಚಾರಣೆಗೆ ನಾಳೆಗೆ ಹಾಕೊಂಡಿದ್ದಾರೆ. ನಮ್ದೇನು ಉಳಿದಂತ ಏನು ವಾದಗಳಿದಾವೆ ಅಂದ್ರೆ ನಮ್ಮ ಪರವಾಗಿ ಅಂದ್ರೆ ಬೇಲ್ ಸಿಗುವಂತ ಅಂಶಗಳು ಏನೇನಿದೆ ಅದನ್ನ ನಾಳೆಗೆ ನಾವು ವಾದ ಮುಂದುವರಿಸ್ತೀವಿ. ಇದುವರೆಗೂ ಅದನ್ನ ಇವತ್ತು ಕೋರ್ಟಲ್ಲಿ ವಿಚಾರಣೆ ನಡೆದಿದೆ. ಆ ಅಂಶಗಳು ಅಂದ್ರೆ ತನಿಖಾಧಿಕಾರಿಗಳು ಅಂದ್ರೆ ಈ ಘಟನೆ ನಡೆದಂತ ದಿನದಿಂದ ಹಿಡಿದು ಈ ಆರೋಪಿಗಳನ್ನ ಅರೆಸ್ಟ್ ಮಾಡುವಂತವ್ರಿಗೂ ಅಂದ್ರೆ ದರ್ಶನ್ ಅವ್ರನ್ನ ಒಳಗೊಂಡಂತೆ ಉಳಿದಂತ ಆರೋಪಿಗಳು ಅರೆಸ್ಟ್ ಮಾಡೋವರೆಗೂ ಸಹ ಯಾವ ರೀತಿಯ ಮ್ಯಾನಿಪುಲೇಷನ್ಸ್ ಮಾಡಿದ್ದಾರೆ, ಯಾವ್ಯಾವ ರೀತಿಯ ಲೋಪದೋಷಗಳಿದೆ ಅನ್ನೋದು ಇವತ್ತು ನಾವು ನ್ಯಾಯಾಲಯಕ್ಕೆ ಸೀನಿಯರ್ ಎತ್ತಿ ತೋರಿಸಿದ್ದಾರೆ. ಪಂಚನಾಮೆ ಲೋಪದೋಷಗಳನ್ನ ಮುಂದಿಟ್ಟುಕೊಂಡು ದರ್ಶನ್ ಪರ ಸಿವಿ ನಾಗೇಶ್ ವಾದವನ್ನ ಮಂಡಿಸಿದ್ರು. ರಕ್ತದ ಕಲೆ ಇರುವಂತಹ ಶೂಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಅಂತ ಪೊಲೀಸರು ವರದಿಯಲ್ಲಿ ಹೇಳಿದ್ದಾರೆ. ಆದರೆ ಈ ಶೂಗಳನ್ನ ಜೂನ್ 14ರಂದು ರಿಕವರಿ ಮಾಡಿದ್ದಾರೆ. ಜೂನ್ 12ರಂದು ಸ್ವಇಚ್ಛಾ ಹೇಳಿಕೆ ನೀಡಿದ ಬಳಿಕ ಶೂ ರಿಕವರಿ ಮಾಡಲಾಗಿದೆ. ಇಲ್ಲೂ ಪೊಲೀಸರು ಸಾಕಷ್ಟು ತಡ ಮಾಡಿರುವಂಥದ್ದು ಗೊತ್ತಾಗುತ್ತೆ. ಈ ಕೇಸ್ನ ತನಿಖೆ ಒಂದು ರೀತಿ ಮ್ಯಾಜಿಕ್ ಮಾಡಿದ ರೀತಿ ಇದೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನ ರಿಕವರಿ ಮಾಡಿದ್ದು ಚಪ್ಪಲಿ ಅಂತಿದ್ದು, ಆದರೆ ಅದು ಶೂ ಹೇಗಾಯ್ತು ಅಂತ ವಾದಿಸಿದ್ರು. ಇನ್ನು ಪಟ್ಟಣಗೆರೆ ಶೆಡ್ನಲ್ಲಿ ಕೊಲೆ ನಡೆದ ಸಮಯದಲ್ಲಿ ದರ್ಶನ್ ಧರಿಸಿದ್ದ ಬಟ್ಟೆಯ ವಿಚಾರವಾಗಿಯೂ ಆರೋಪಿಗಳ ಪರ ವಕೀಲ ಸಿವಿ ನಾಗೇಶ್ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ರು. ಘಟನೆ ವೇಳೆ ಧರಿಸಿದ್ದ ಬಟ್ಟೆಯನ್ನ ಐಡಿಯಲ್ ಹೋಮ್ಸ್ ಮನೆಯಲ್ಲಿ ವಸ್ತುಗಳನ್ನು ಇಟ್ಟಿದ್ದಾಗಿ ದರ್ಶನ್ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮನೆಯಲ್ಲಿ ಸರ್ಫ್ ಸೋಪ್ ಬಳಸಿ ಒಗೆಯಲಾಗಿದ್ದಂತಹ ಬ್ಲ್ಯಾಕ್ ಕಲರ್ ಶರ್ಟ್ ಹಾಗೂ ಬ್ಲೂ ಜೀನ್ಸ್ ವಶಪಡಿಸಿಕೊಂಡಿದ್ದಾರೆ. ಆದರೆ ದರ್ಶನ್ ತಮ್ಮ ಹೇಳಿಕೆಯಲ್ಲಿ ಯಾವ ಕಲರ್ನ ಟಿ ಶರ್ಟ್ ಜೀನ್ಸ್ ಧರಿಸಿದ್ದೆ ಅಂತ ಹೇಳಿಲ್ಲ. ಹೀಗಾಗಿದು ಒಂದ್ ರೀತಿ ಅರೇಬಿಯನ್ ನೈಟ್ಸ್ ಕಥೆ ಇದ್ದ ಹಾಗೆ ಇದೆಲ್ಲ ಬಹಳ ನಾಜೂಕಾಗಿ ನಡೆದಿದೆ ಅಂತ ಸಿವಿ ನಾಗೇಶ್ ವಾದವನ್ನು ಮಂಡಿಸಿದ್ರು. ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಹಿನ್ನೆಲೆಯಲ್ಲಿ ಬಳ್ಳಾರಿ ಜೈಲಲ್ಲಿ ನಟ ದರ್ಶನ್ ಫುಲ್ ಟೆನ್ಷನ್ ಆಗಿದ್ರು. ಜಾಮೀನು ಸಿಗುತ್ತೋ ಇಲ್ವೋ ಅನ್ನುವಂಥ ಆತಂಕದಲ್ಲಿ ದರ್ಶನ್ ಫುಲ್ ಟೆನ್ಷನ್ ಆಗಿದ್ದಾರೆ. ಈ ನಡುವೆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಪವಿತ್ರ ಗೌಡಗೂ ಜೈಲು ವಾಸ ಸದ್ಯಕ್ಕೆ ಅಂತ್ಯವಾಗುವಂತಹ ಲಕ್ಷಣಗಳು ಕಾಣಿಸ್ತಿಲ್ಲ. ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ವಿಚಾರಣೆಯನ್ನು ನಾಳೆಗೆ ಮುಂದೂಡಿದೆ. ರಾಜಕೀಯದಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಮೂಡ ಸುರುಳಿ ಸುತ್ತಿಕೊಂಡಿರುವಂತಹ ಬೆನ್ನಲ್ಲೇ ದಿಢೀರಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸತೀಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರೆ. ಸಿಎಂ ಕುರ್ಚಿ ಚರ್ಚೆ ಹೊತ್ತಲೇ ಸತೀಶ್ ಖರ್ಗೆ ಭೇಟಿ ಕುತೂಹಲವನ್ನು ಮೂಡಿಸಿದೆ. ಕೆಲ ದಿನಗಳ ಹಿಂದೆ ರಾಹುಲ್ ಗಾಂಧಿ ಅವರನ್ನ ಕೂಡ ಸತೀಶ್ ಭೇಟಿ ಮಾಡಿದ್ರು. ಅಲ್ಲದೆ ಬೆಂಗಳೂರಿನಲ್ಲಿ 3 ದಿನಗಳ ಹಿಂದೆ ಮಹಾದೇವಪ್ಪ, ಡಾಕ್ಟರ್ ಪರಮೇಶ್ವರ್ ಹಾಗೆಯೇ ಸತೀಶ್ ಜಾರಕಿಹೊಳಿ ಒಂದೆಡೆ ಸೇರಿ ಚರ್ಚೆಯನ್ನು ನಡೆಸಿದ್ರು. ಖರ್ಗೆ ಅವ್ರು ನಮ್ಮ ವರಿಷ್ಠರು ಅವ್ರು ಭೇಟಿಯಾಗಲೇಬೇಕು. ಹೋದಾಗ ಭಾಳ ದಿವಸ ಭೇಟಿಯಾಗಿರಕ್ಕೆಲ್ಲ ಆಗಿದ್ದೀವಿ. ಸೊ ಅಷ್ಟೇ, ಅದೇನೇ ಭೇಟಿ ಸಹಜ ಭೇಟಿ ಅಷ್ಟೇ. ಅಂಥದ್ದು ಯಾವುದೋ ಲಕ್ಷಣ ಕಾಣ್ತಾ ಇಲ್ಲ, ಹೇಳಿರಲ್ಲ ಅಂಥ ಲಕ್ಷಣ ಇಲ್ಲ. ಹೊಸ ರಾಜಕೀಯ ಸಂಚಲನ ಆಗಲಿ, ಹೊಸ ರಾಜಕೀಯ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ನಡೆಯುವಂಥ ಲಕ್ಷಣಗಳು ನಮಗೇನು ಕಂಡು ಬರ್ತವೆ. ಮೂಡಾ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಹಾಗೂ ಲೋಕ ತನಿಖೆ ಚುರುಕುಗೊಂಡಿದೆ. ಈ ಹಿನ್ನೆಲೆಯಲ್ಲಿ ವರಿಷ್ಠರ ಭೇಟಿಗೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಟೂರ್ಗೆ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ ಅಂತ ಹೇಳಲಾಗ್ತದೆ. ಈ ಬಗ್ಗೆ ಕೊಪ್ಪಳದಲ್ಲಿ ಮಾತನಾಡಿರುವಂತಹ ಸಿಎಂ ಸಿದ್ದು, ನಾನು ದೆಹಲಿಗೆ ಸದ್ಯಕ್ಕೆ ಹೋಗಲ್ಲ, ಯಾರು ಹೇಳಿದ್ರಿ ನಿಮಗೆ ಅಂತ ಮಾಧ್ಯಮಗಳ ಪ್ರತಿ ಪ್ರಶ್ನೆಗೂ ಗರಂ ಆದರು. ಇನ್ನು ಸಿದ್ದರಾಮಯ್ಯನವರೇ ನಮ್ಮ ನಾಯಕರು, 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಬೆಂಗಳೂರಿನಲ್ಲಿ ಡಿಕೆ ಸುರೇಶ್ ಹೇಳಿದ್ದಾರೆ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅವರ ಮೇಲಿದೆ, ಅವರು ಎಲ್ಲಾ ಸಮಸ್ಯೆಗಳಿಂದ ಬೇಗ ಹೊರಬರ್ತಾರೆ ಅಂತ ಹೇಳಿದ್ರು. ಮುಡಾ ಆಯ್ತು. ಈಗ ಬಳ್ಳಾರಿಯಲ್ಲಿ ಬುಡಾ ಅಕ್ರಮ ಆರೋಪ ಕೇಳಿ ಬಂದಿದೆ. ಕಾಂಗ್ರೆಸ್ ಶಾಸಕರಿಂದಲೇ ಸರ್ಕಾರಕ್ಕೆ ದೂರು ಸಲ್ಲಿಕೆಯಾಗಿದ್ದು, ಶಾಸಕ ನಾರಾ ಭರತ್ ರೆಡ್ಡಿ, ಜೆಎನ್ ಗಣೇಶ್ ದೂರನ್ನು ಕೊಟ್ಟಿದ್ದಾರೆ. ಬುಡಾ ಅಧ್ಯಕ್ಷ ಆಂಜನೇಯಲು ಅವಧಿಯಲ್ಲಿ ಅಕ್ರಮ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಶಾಸಕ ದೂರಿನನ್ವಯ ಅಕ್ರಮ ತನಿಖೆಗೆ ಸರ್ಕಾರ ಆದೇಶವನ್ನು ಹೊರಡಿಸಿದೆ. 5 ಅಧಿಕಾರಿಗಳ ತಂಡದಿಂದ ಬುಡಾ ಕಚೇರಿಯಲ್ಲಿ ತನಿಖೆ ನಡೆಯಲಿದೆ.
ಬುಡಾಸ್ತ್ರಕ್ಕೆ ಪ್ರತಿಯಾಗಿ ಜಾತಿ ಜನಗಣತಿ ಪ್ರತ್ಯಾಸ್ತ್ರ ಪ್ರಯೋಗಿಸಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಪಡೆ ಸಜ್ಜಾಗಿದೆ. ಜಾತಿ ಜನಗಣತಿ ವರದಿ ಬಹಿರಂಗಕ್ಕೆ ಸಿಎಂ ಆಪ್ತರು ಪ್ಲಾನ್ ಅನ್ನು ಮಾಡಿದ್ದು, ಇದಕ್ಕಾಗಿ ಸಿಎಸ್ ದ್ವಾರಕನಾಥ್ ನೇತೃತ್ವದಲ್ಲಿ ಮುಂದಿನ ವಾರ ಸಭೆಯನ್ನು ನಡೆಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಶಾಸಕರ ಸಭೆಗೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದು, ಈ ಮೂಲಕ ರಾಜೀನಾಮೆ ರಂಪಾಟದಿಂದ ತಪ್ಪಿಸಿಕೊಳ್ಳಲಿಕ್ಕೆ ತಂತ್ರಗಾರಿಕೆ ನಡೆದಿದೆ. ಇನ್ನು ಜಾತಿ ಜನಗಣತಿ ವರದಿಗೆ ಕಾಂಗ್ರೆಸ್ನಲ್ಲೇ ಅಸಮಾಧಾನ ಮಾತು ಕೇಳಿ ಬರ್ತಾ ಇದೆ. ಕೇಂದ್ರ ಸರ್ಕಾರವು ಜಾತಿ ಗಣತಿ ನಡೆಸ್ತಾ ಇದ್ದು 1 ವರ್ಷದ ಒಳಗಾಗಿ ವರದಿ ಬರಲಿದೆ. ಅಲ್ಲಿಯವರೆಗೂ ಕಾಯುವಂತೆ ಮಾಜಿ ಸಂಸದ ಡಿಕೆ ಸುರೇಶ್ ಮನವಿಯನ್ನು ಮಾಡಿಕೊಂಡ್ರು. ಇನ್ನು ಜಾತಿ ಜನಗಣತಿ ವರದಿ ಬಗ್ಗೆ ಮಾತನಾಡಿರುವಂತ ಕೈ ಶಾಸಕ ಶಾಮನೂರು ಶಿವಶಂಕರಪ್ಪ, ಹಳೆಯ ಜಾತಿ ಜನಗಣತಿ ವರದಿ ಬೇಡ, ಮತ್ತೆ ಸರ್ವೆ ಮಾಡಿಸಿ ಅಂತ ಹೇಳಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮೇಲೆ ಉದ್ಯಮಿ ವಿಜಯ್ ಟಾಟಾ ಎಫ್ಐಆರ್ ವಿಚಾರವಾಗಿ ಜೆಡಿಎಸ್ನ ಶಾಸಕರು, ಎಂಎಲ್ಸಿಗಳು ಸುದ್ದಿಗೋಷ್ಠಿಯನ್ನು ನಡೆಸಿದರು. ಬೆಂಗಳೂರಿನ ಜೆಪಿ ಭವನದಲ್ಲಿ ಮಾತನಾಡಿದ ರಮೇಶ್ ಗೌಡ, ವಿಜಯ್ ಟಾಟಾ ಪೊಲೀಸ್ ಸ್ಟೇಷನ್ನಲ್ಲಿ ಸಿಕ್ಕಿದ್ದ, ಸುಳ್ಳು ದೂರು ಕೊಟ್ಟಿದೆಯಲ್ಲ ಸರಿನಾ ಅಂತ ಕೇಳಿದಕ್ಕೆ ಯಾರದೋ ಒತ್ತಡ ಇದೆ ಅಂತ ಹೇಳಿದ್ದಾರೆ. ಪ್ರಕರಣ ಸಂಬಂಧ ಬೆಂಗಳೂರು ಕಮಿಷನರ್ ಬಿ ದಯಾನಂದ್ ಮಾತನಾಡಿ, ಘಟನೆ ಸಂಬಂಧ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ, ಪಾರದರ್ಶಕವಾಗಿ ತನಿಖೆ ನಡೆಸಲಾಗುತ್ತಿದೆ ಅಂತ ಹೇಳಿದರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿದಂತಹ ಪರಿಷತ್ ಸದಸ್ಯ ಸಿಟಿ ರವಿ, ಕುಮಾರಸ್ವಾಮಿ ಅವರದ್ದು 2007ರ ಪ್ರಕರಣ, ಕಾಂಗ್ರೆಸ್ನವರು ಬೇರೆಯವರ ವಿಷಯದಲ್ಲಿ ಜಡ್ಜ್, ಇವರ ವಿಷಯದಲ್ಲಿ ಇವರೇ ಲಾಯರ್ಗಳು ಅಂತ ವ್ಯಂಗ್ಯವಾಡಿದ್ರು.